मराठीवरती आपल्या सर्वांचं स्वागत। आपण पाहत आहात बिग टीव्ही मराठी। मी तृप्ती कदम। पाहूया आजच्या ठळक घडामोडी। ಕಟ್ಟ ಅಭಿಮಾನಿಗಳು ಕಟ್ಟ ಬಸವಣ್ಣನ ತತ್ವಗಳನ್ನು ಬಸವ ಫಿಲಾಸಫಿಯನ್ನು 100ಕ್ಕೆ 100ರಷ್ಟು ಫಾಲೋ ಮಾಡೋದಷ್ಟಲ್ಲ ನಮ್ಮ ರಕ್ತದ ಕಣಕಣದಲ್ಲಿದೆ। ಆದರೆ ಬಸವಣ್ಣವರು ಜಾತಿ ವ್ಯವಸ್ಥೆಗೆ ಬಹಳ ವಿರೋಧಿ ಇದ್ದವರು। ಅವರು ಬಸವಣ್ಣವರ ವಿಚಾರ ಏನಿತ್ತಂದ್ರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಕೊಡುವಂತ ಒಂದು ವಿಚಾರ ಇತ್ತು। ಬಸವಣ್ಣವರು ಜಾತಿ ರಹಿತವಾದಂತ ವರ್ಗ ರಹಿತವಾದಂತ ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅವರು ಬದುಕಿನುದ್ದಕ್ಕೂ ಹೋರಾಟ ಮಾಡಿದಂತವರು ಅಣ್ಣ ಬಸವಣ್ಣವರು। 900 ವರ್ಷಗಳ ಹಿಂದೆ ಈ ಏನು ಜಾತಿ ವ್ಯವಸ್ಥೆ ಇದೆ, ಇವತ್ತು ನಾ ಈ ಜಾತಿಯವ ನನಗೆ ಅವ್ರಿಗೆ ಓಟ್ ಕೊಡ್ರಿ, ನಾ ಈ ಜಾತಿಯವ ನನಗ್ ಕೊಡ್ರಿ, ಅವ ಆ ಜಾತಿಯವ ಅವ್ರಿಗೆ ಕೊಡ್ರಿ, ಇದು ಬಸವಣ್ಣವರ ತತ್ವಕ್ಕೆ ಸಿದ್ಧಾಂತಕ್ಕೆ ತದ್ವಿರುದ್ಧವಾದಂತ ಮಾತಂತ ಹೇಳಿಕೆ ಬಯಸ್ತಾ ಇದ್ದೇನೆ। ಆ ದೃಷ್ಟಿಯಿಂದ ಇಲ್ಲಿ ಅಣ್ಣ ಬಸವಣ್ಣವರು ಈ ಇಡೀ ಕನ್ನಡ ಅಂದು 900 ವರ್ಷಗಳಿಂದ ಏನು ವಚನ ಸಾಹಿತ್ಯ ರಚನೆ ಆಗಿತ್ತು, ಆ ವಚನ ಸಾಹಿತ್ಯ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಎರಡು ಪಕ್ಕಕ್ಕಿಟ್ಟು ನೀವು ಓದಿದ್ರೆ ಅದರ ಫುಲ್ ಸ್ಟಾಪ್ ಕಾಮ ಕೂಡ ಬರಲಿಲ್ಲ। ಇಂದಿನ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ 900 ವರ್ಷಗಳ ಹಿಂದೆ ನಮ್ಮ ಶರಣರು ರಚಿಸಿದಂತ ಬಸವಣ್ಣ ಆದಿಯಾಗಿ ರಚಿಸಿದಂತ ವಚನ ಸಾಹಿತ್ಯ ಎಲ್ಲವನ್ನು ಅದು ಜಾತಿ ವ್ಯವಸ್ಥೆಗೆ ವಿರೋಧವಾದದ್ದು। ಅಂದ್ರೆ ಬಸವಣ್ಣ ಮಾನವ ಜಾತಿ ಒಂದೇ ಜಾತಿ, ಅದು ಮನುಷ್ಯ ಜಾತಿ, ಮನುಷ್ಯರನ್ನು ಪ್ರೀತಿಸುವ ಜಾತಿ, ದಯೆ ಧರ್ಮದ ಮೂಲವಯ್ಯ ಅಂತ ಹೇಳಿದಂತ ಬಸವಣ್ಣವರ ಹೆಸರಿನ ಮೇಲೆ ನಾವು ಜಾತಿ ವ್ಯವಸ್ಥೆ ಮೇಲೆ ಮತ ಕೇಳೋದು ಬಸವಣ್ಣವರಿಗೆ ಅಪಪ್ರಚಾರ ಮಾಡಿದಂತಾಗುತ್ತದೆ ಅನ್ನುವಂತ ಮಾತನ್ನು ಮಾತ್ರ ನಾನು ಹೇಳ್ತೀನಿ, ಇಲ್ಲಿ ಹೆಚ್ಚಿಗೆ ಹೇಳುವುದಿಲ್ಲ। ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಜನ್ಮ ಜಾಲಾಡಿಸುವಂತ ವಿಚಾರ ಅವರು ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ। ಒಟ್ಟಾರೆ ನಮ್ದೇನು ನನಗೆ ವಿಶ್ವಾಸ ಇದೆ, ಸೂರ್ಯ ಕೂರು ಕೊಟ್ಟುದು ಎಷ್ಟು ನಿಶ್ಚಿತ ಅಷ್ಟೇ ವಿಕ್ರಮ್ ದಾದಾ ಸಾವಂತರವರು ಈ ಚುನಾವಣೆಯಲ್ಲಿ 100ಕ್ಕೆ 100 ಗೆಲ್ಲುವ ವಿಶ್ವಾಸ ನನಗಿದೆ। ಈ ಮತಕ್ಷೇತ್ರದಲ್ಲಿ ವಿಜಯದುಂದುಭಿ ಮೊಳಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ। ಇಡೀ ಮಹಾರಾಷ್ಟ್ರ ವಿಧಾನಸಭಾ ಕ್ಷೇತ್ರದಲ್ಲಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಕನ್ನಡ ಮಾತನಾಡುವಂತ ಏಕೈಕ ಶಾಸಕರಂದ್ರೆ ವಿಕ್ರಮ್ ದಾದಾ ಸಾವಂತರು। ನಮಗೆ ಅವರಿಗೆ ಬಹಳಷ್ಟು ನೆಂಟಸ್ತನ ಇದೆ, ಬಹಳಷ್ಟು ನಂಬಿಕೆ ವಿಶ್ವಾಸವಿದೆ। ನಮ್ಮ ವಿಚಾರ ಅವ್ರ ವಿಚಾರ ಎಂದೂ ಇಲ್ಲ, ಒಂದೇ ವಿಚಾರ, ಎರಡಿದ್ರು ಒಂದೇ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಇಡೀ ಕರ್ನಾಟಕ ರಾಜ್ಯದ ಮತ್ತು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಈ ಕ್ಷೇತ್ರದಲ್ಲಿ ನೀರು ತಂದು ಈ ಕ್ಷೇತ್ರದ ಭಾಗ್ಯದ ಬಾಗಿಲು ತೆಗಿಲಿಕ್ಕೆ ಅವರು ಏನು ಪ್ರಯತ್ನ ಹಿಂದೆ ಮಾಡಿದಾರ, 4 ವರ್ಷ ಸತತವಾಗಿ ಅದರಾಗ ಯಶಸ್ವಿಯಾಗಿದ್ದಾರೆ। ಮುಂದಿನ ದಿನಮಾನದಲ್ಲಿಯೂ ಕೂಡ ನೀವು ಅವರಿಗೆ ಮತ ನೀಡಿದರೆ ಮಾತ್ರ ಈ ಕ್ಷೇತ್ರದ ಭವಿತವ್ಯವಿದೆ। ಜತ್ ವಿಧಾನಸಭಾ ಕ್ಷೇತ್ರದ ಭವಿತವ್ಯ ಒಳ್ಳೆಯದಾಗಬೇಕಾಗಿದ್ರೆ ಜತ್ ವಿಧಾನಸಭಾ ಮತಕ್ಷೇತ್ರ ಇಡೀ ಮಹಾರಾಷ್ಟ್ರದಲ್ಲಿ ನಂಬರ್ 1 ವಿಧಾನಸಭಾ ಕ್ಷೇತ್ರವಾಗಿ, ಅಭಿವೃದ್ಧಿ ಪರವಾದಂತ ಕ್ಷೇತ್ರವಾಗಿ ಇವತ್ತು ಪರಿವರ್ತನೆ ಹೊಂದಬೇಕಾಗಿದ್ರೆ ಈ ಮಹತ್ತರವಾದಂತ ಚುನಾವಣೆಯಲ್ಲಿ ದಯಮಾಡಿ ನಿಮ್ಮೆಲ್ಲರಿಗೆ ನಾನು ಪ್ರಾರ್ಥನೆ ಮಾಡ್ಕೊತೀನಿ, ಎರಡೂ ಕೈ ಜೋಡಿಸಿ ಕೇಳ್ಕೊತಾ ಇದ್ದೇನೆ। ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂತ ಶ್ರೀ ವಿಕ್ರಮ್ ದಾದಾ ಸಾವಂತರವರ ಗುರುತಾದಂತ ಹಸ್ತಕ್ಕೆ ಮತ ನೀಡಿ ಪ್ರಚಂಡ ಬಹುಮತದಿಂದ ಮಹಾರಾಷ್ಟ್ರದಲ್ಲಿ ಅತ್ಯಧಿಕ ಮತಗಳಿಂದ ವಿಕ್ರಮ್ ದಾದಾ ಸಾವಂತರವರನ್ನು ಆಯ್ಕೆ ಮಾಡ್ರಿ ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ। नमस्कार। छत्रपती शिवाजी महाराजांच्या पावन भूमीमध्ये येऊन तुमच्या सर्वांना भेटून आमचा दादा विक्रम भाऊचा प्रचारार्थ आम्ही इकडे उपस्थित आहे। आणि मी हे माझं सौभाग्य म्हणतो, काय म्हटलं तर आमचा बेळगावी ग्रामीण जो मी त्या भागात मी आमदार आहे, संपूर्ण बेळगावी ग्रामीण क्षेत्रामध्ये 80 ते 90% मराठी भाषिक आणि मराठी समाजाचे लोक आहेत आणि त्या भागात प्रतिनिधित्व आम्ही करत आहे। ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, SR ಪಾಟೀಲ್ ಅವರೇ, ಇವತ್ತು ಅವರ ಪ್ರಚಾರಕ್ಕೆ ಬಂದಂತ ಅತ್ಯಂತ ಆತ್ಮೀಯ ಸಹೋದರರಾದಂತ ವಿಕ್ರಮ್ ದಾದಾ
ಸಾವಂತ್ ಅವರೇ, ನಮ್ಮ ಶಾಸಕರಾದಂತ ಕಟಕ್ದೊಂಡ್ ಅವರೇ, ಅದೇ ರೀತಿ त्यांचा मी भाषण ऐकलो. सलगर काय दमदार भाषण केलं तुम्ही, अभिनंदन. मी ಡಿ ಕೆ ಶಿವಕುಮಾರನ್ನ सांगू इच्छितो ಸರ್, ನಾನು ಕೂಡ ಇವತ್ತು ಕರ್ನಾಟಕದ ಒಬ್ಬ ಮಂತ್ರಿ ಇದ್ದೀನಿ. ಆದ್ರೆ ನನಗೆ ಮತ್ತು ಈ ಭಾಗಕ್ಕೆ ಬಹಳಷ್ಟು ಅವನಾಭಾವ ಸಂಬಂಧ ಇದೆ. ಕುಡಿಯುವ ನೀರಿನ ಸಮಸ್ಯೆಯನ್ನ ಎಳೆ ಎಳೆಯಾಗಿ ಎಲ್ಲರೂ ಮಾತನಾಡಿದಂತವರು, ಪ್ರತಿಯೊಬ್ಬರು ನಾಯಕರು, ಮೂರು ಒಂದು ಮಹಾ ವಿಕಾಸ್ ಅಗಾಡಿಯ 3 ನಾಯಕರು ವೇದಿಕೆ ಮೇಲೆ ಇದ್ದಾರೆ. ಪ್ರತಿಯೊಬ್ಬರು ಹೇಳಿದ್ರು ಈ ಭಾಗ ಗಡಿನಾಡು, ಇಲ್ಲಿ ಜಾಸ್ತಿ ಜನ ನಮ್ಮ ಕನ್ನಡಿಗರಿದ್ದಾರೆ, ನಮಗೆ ಕುಡಿಯೋದಕ್ಕೆ ನೀರು ನಮಗೆ ಅವಶ್ಯಕತೆ ಇದೆ, ನೀವು ನೀರಾವರಿ ಸಚಿವರಿದ್ದೀರಿ, ನೀವು ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡಿ ಅಂತ ಬಹಳಷ್ಟು ಆಸೆಯಿಂದ ಇಟ್ಕೊಂಡು ತಮ್ಮ ಹತ್ರ ಕೇಳಲಿಕ್ಕೆ ಬಂದಿದ್ದಾರೆ ಸರ್. ನಾನು ಕೂಡ ಇವತ್ತು ನನ್ನ ಅಣ್ಣ ತಮ್ಮಂದ್ರು ಮತ್ತು ಹಿರಿಯರ ಜೊತೆಯಲ್ಲಿ ನಿಂತ್ಕೊಂಡು ನಾನು ಕೂಡ ತಮಗೆ ವಿನಂತಿಯನ್ನ ಮಾಡ್ಕೊಳ್ತೀನಿ. ಈ ಭಾಗದ ನೀರಾವರಿ ಸಮಸ್ಯೆಗೆ, ಯಾಕಂದ್ರೆ इडी कर्नाटक राज्यातील बंधूंनो तुम्हा सर्वांना मी सांगू इच्छितो, कर्नाटक राज्यामध्ये जो मोठा मोठा बंधारे आहे, जो पाणीचं समस्या होतं, ते सगळं समस्याचं समाधान आमचा डी के शिवकुमार साहेबांनी काढून दिलेलं आहे. आणि माझ्या मतदार क्षेत्राला सुद्धा 900 कोटीचा मोठा एक तळ भरायचीचा योजनाचा पण मला मदत केलेला आहे. त्याबद्दल मी तुमचा सर्वांचा जो इच्छा आहे त्या मी त्यांना निवेदन केलेला आहे की नक्की त्यांनी तुम्हाला मदत करणार आणि आम्ही सर्व मिळून तुम्हाला मदत करणार. काय म्हटलं तर तुम्ही आमचं भारत देश एक आहे असं आम्ही म्हणत आहे. तुम्हा सर्वांना जो पियाच्या पाणीचा जो समस्या आहे येणाऱ्या काळामध्ये ते समस्या सुटवाच्या बद्दल विक्रम दादा आणि मी दोनों मिळून ಈ ಸಮಸ್ಯೆಯ ಸಮಾಧಾನ ಆಮಿ ಕಾಡುಯಾ. ಇವತ್ತು ಬಹಳ ಸಂತೋಷದಿಂದ ನಾನು ಈ ಪ್ರಚಾರಕ್ಕೆ ಬಂದಿದ್ದೇನೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಮೊನ್ನೆ 13ನೇ ತಾರೀಕು 3 ಬೈ ಎಲೆಕ್ಷನ್ ಇತ್ತು. ನಾವು ಪ್ರಚಾರದಲ್ಲಿ ಅಲ್ಲಿ ಬಿಸಿ ಇದ್ವಿ. ಇಲ್ಲಿ ಬರಬೇಕು, ನಮ್ಮ ಗೃಹಲಕ್ಷ್ಮಿಯ ಬಗ್ಗೆ ಇಲ್ಲಿ ಏನೇನೋ ಬಹಳಷ್ಟು ಸುಳ್ಳು ಅಪಾದನೆಯನ್ನ ಮಾಡ್ತಾ ಇದ್ದಾರೆ, ನೀವು ಮಂತ್ರಿಯಾಗಿ ನೀವು ಬರಬೇಕು ಅಂತ ನನಗೆ ಮಹಾರಾಷ್ಟ್ರದಿಂದ ಸುಮಾರು ಜನ ನನ್ನನ್ನು ಕರೆದ್ರು. बंधूंनो, मी तुम्हाला सांगू इच्छितो, मी जो मंत्री आहे, महिला व बाल विकासचा जो मंत्री आहे, माझा मंत्रालयाकडून महिन्याला 2000 रुपये दर एक घराचा जो प्रमुख महिला आहे त्या महिलांना 2000 रुपये हर महिना आम्ही खात्यामध्ये घालतो, डायरेक्ट डीबीटी म्हणून. आणि आजपर्यंत 14 महिन्याचा कंत आम्ही गाठलेला आहे आणि जवळजवळ 30,000 कोटीचा वर कर्नाटक राज्य सरकार फक्त एक गृहलक्ष्मी योजनासाठी आम्ही खर्च केलेला आहे. हे तुम्हाला आम्ही सांगू इच्छितो. परंतु महाराष्ट्रामध्ये येऊन मोठा मोठा आमचा बीजेपीचे ಲೀಡರ್ಗಳು ಕೊಟ್ಟ जो बोलणारे आम्ही म्हणत आहे ಅವರೆಲ್ಲ ಸುಳ್ಳು ಪ್ರಚಾರವನ್ನ ಮಾಡಿದ್ದಾರೆ. ನಾನು ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿದ್ದೀನಿ, ಗೃಹಲಕ್ಷ್ಮಿ ನಡೀತಾ ಇಲ್ಲ, ಬಂದ್ झालेला आहे म्हणून. परंतु मी कोल्हापूर महालक्ष्मीच्या शपथ खाऊन तुम्हाला सांगू इच्छितो, 30,000 ಕೋಟಿ ಗಿಂತ ಜಾಸ್ತಿ ಹಣವನ್ನು ನಾವು ಕರ್ನಾಟಕದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಮುಖಾಂತರ ಹಾಕಿದೀವಿ. ಇವತ್ತು ಮಹಾರಾಷ್ಟ್ರ ಸರ್ಕಾರ ಯಾವ ರೀತಿ ನಡೀತಾ ಇದೆ, ದೇಶದ ದಿಕ್ಕು ಯಾವ ಕಡೆ ಹೋಗ್ತಾ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. भावनेच्या आडी जाऊ नका भावांनो, भावनेच्या आडी जाऊ नका. भावनेच्या आडी गेले तर यांनी काय म्हणते, यांनी म्हणतात बांटेंगे तो कटेंगे, परंतु बांटते कौन है, बंटवारा कौन कर रहे हैं, बंटवारा करेंगे स्वतःच्या स्वार्थासाठी, स्वतःच्या राजकीय स्वार्थासाठी यांनी करत आहे. तुम्ही भावनेच्या आडी जाऊ नका. तुमचा जो आहे विक्रम दादा तळागळापर्यंत कार्यकर्त्याकडे पोहोचून चुकलेले माणूस आहे, हो की नाही? साधारण सिंपल ಒಬ್ಬ ಅತ್ಯುತ್ತಮ ತನ್ನ ಮತದಾರ ಕ್ಷೇತ್ರದ ಒಂದು ಶ್ರೇಯ ಅಭಿವೃದ್ಧಿಗೆ ಕುಡಿಯುವ ನೀರು ಅಂತಂದ್ರೆ ಪುಣ್ಯದ ಕೆಲಸ. ಅವರು ಏಕದಮ್ ಸೆ ಅವರು ಆಮದಾರ್ ಆಗ್ಲಿಲ್ಲ, ಅವರು ಜಿಲ್ಲಾ ಪಂಚಾಯತ್ ಸದಸ್ಯ ಆದ್ರು. ಒಮ್ಮೆ ಸೋತ್ರು ಕೂಡ, एक वेळ हारलेला आहे ना निवडणुकीमध्ये,
तरी सुद्धा ह्यांनी तुमचा सगळ्यांचा संपर्क सोडलेला नाही. तुम्ही त्यांना निवडणुकीमध्ये हारलेला म्हणून तुमच्यावरती राग काढलेला नाही. तुमचा सर्वांचा घरी आले, संपर्क ठेवले आणि नंतर 30,000चा वर लीड घेऊन तुमचा आशीर्वाद घेऊन जिंकले. हो ना दादा? 37,000. माझा पण असंच आहे उदाहरण. माझा मतदार क्षेत्र, मी लिंगायत, माझ्या मतदार क्षेत्रामध्ये लिंगायत वोटर्स मतदान फक्त 15,000 आहे. बेळगाव ग्रामीण जिल्ह्यामध्ये एकदम कमी लिंगायत असं एक क्षेत्र आहे आणि फक्त 15,000 माझा लिंगायतचं मतदान. आणि तुम्ही समजून घ्या 1,80,000 मराठी समाजाचं मतदान. आणि एक वेळ आम्ही पण निवडणुकीमध्ये फक्त 600 मतांना आम्ही निवडणुकीमध्ये हारलो. नंतर 52,000 लीड आणि परवाच्या इलेक्शन मध्ये 59,000 लीड घेऊन. तुम्ही विचार करा, ಜಾತಿ ರಾಜಕಾರಣ ಎಲ್ಲಿದೆ ಬಂಧುಗಳೇ? ಜಾತಿ राजकारण ಇಲ್ಲ. राजकारण करत आहे तर राजकारण करणार आहे तर सगळं समाजाला सोबत घेऊन राजकारण करायचं हे आमचं हे आहे. ಹೇಗೆ ನಮಗೆ ಇವತ್ತು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರಾಗಿರಬಹುದು, ಅಂಬೇಡ್ಕರ್ ಆಗಿರಬಹುದು ಅಥವಾ ಬಸವಣ್ಣನಾಗಿರಬಹುದು, ನಮಗೆ ಯಾವ ರೀತಿ ಇವತ್ತು ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೋ ಅದೇ ರೀತಿ ಮಹಾವಿಕಾಸ್ ಆಘಾಡಿಯ ಎಲ್ಲ ಅಭ್ಯರ್ಥಿಗಳು ಅದೇ ರೀತಿ ಕೆಲಸವನ್ನ ಮಾಡ್ತಾರೆ. ನಮಗೆ ಪವಾರ್ ಸಾಹೇಬ್ರಂತ ಬ್ರಹ್ಮ, ರಾಜಕೀಯ ಬ್ರಹ್ಮ ಅಂತಾನೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಪವಾರ್ ಸಾಹೇಬ್ರಿಗೆ ನಾವು ಉದ್ಭೋಗ ಮಾಡ್ತೇವೆ. ಅಂತವರ ಒಂದು ಮಾರ್ಗದರ್ಶನ ಇದೆ. ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಅಚ್ಚುಕಟ್ಟಾದಂತ ಸಮಾಜಕ್ಕೆ ಕೊಡುವಂತ ಅನೇಕ ಕೊಡುಗೆಗಳು ಈ ಮಹಾರಾಷ್ಟ್ರಕ್ಕೆ ಮತ್ತು ದೇಶಕ್ಕೆ ಇದಾವೆ. ಬಂಧುಗಳೇ, ಇನ್ನೂ ನಾವು 3 ಕಡೆ ಇವತ್ತು प्रचारवನ್ನ ಮಾಡಬೇಕಾಗಿದೆ. मला माहिती आहे की तुम्ही आमचा DCM साहेबांचा भाषण ऐकायसाठी तुम्ही उत्सुक आहे. ನಾನು DK ಶಿವಕುಮಾರ್ ಸಾಹೇಬ್ರ ಒಂದು ಭಾಷಣ ಕೇಳಲಿಕ್ಕೆ ತಾವೆಲ್ಲರೂ ಬಹಳಷ್ಟು ಉತ್ಸುಕತೆಯಿಂದ ಕೂತಿದ್ದೀರಾ. ನಾನು ನನ್ನ ಮಾತನ್ನ ಮುಗಿಸ್ತೀನಿ. ವಿಕ್ರಮ್ ದಾದಾ ಅವರು ಗೆದ್ದ ಮೇಲೆ ಅವರ ವಿಜಯೋತ್ಸವದಲ್ಲಿ ಮತ್ತೆ ನಾನು ಬಂದು ತಮ್ಮ ಜೊತೆ ಭಾಗವಹಿಸ್ತೀನಿ. ತಮ್ಮೆಲ್ಲರ ಆಶೀರ್ವಾದ ವಿಕ್ರಮ್ ದಾದಾ ಮೇಲೆ ಇರ್ಲಿ. ಖಂಡಿತವಾಗ್ಲೂ ಅವರು ತಮ್ಮ ಕಷ್ಟ ಸುಖವನ್ನ ಸರ್ಕಾರದಲ್ಲಿ ತೋರಿಸುತ್ತಾ ತಮ್ಮ ಪೋಸ್ಟ್ಮ್ಯಾನ್, ತಮ್ಮ ಮನೆಯ ಮಗನಾಗಿ, ತಮ್ಮ ಪೋಸ್ಟ್ಮ್ಯಾನ್ ಆಗಿ ತಮ್ಮ ಸೇವೆಯನ್ನ ಮಾಡ್ತಾನೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್. ಮಹಾವಿಕಾಸ್ ಅಘಾಡಿಯ ಎಲ್ಲ ನಾಯಕರುಗಳೇ, ನನ್ನ ಜೊತೆಯಲ್ಲಿ ಬಂದಂತ ಎಲ್ಲ ನಮ್ಮ ಕರ್ನಾಟಕದ ನಾಯಕರು ಸೇರಿ ಹೇಳ್ತಾ ಇದ್ದೀನಿ, ಎಲ್ಲ ಮಹಾವಿಕಾಸ ನಾಯಕರು, ಅಘಾಡಿ ನಾಯಕರು. ಸರ್ವಜ್ಞರು ಒಂದು ಮಾತು ಹೇಳ್ತಾರೆ. ನೀವೆಲ್ಲ ಬಸವಣ್ಣನ ಸ್ಮರಿಸ್ತಾ ಇದ್ದೀರಿ. ನಾನು ಸ್ಮರಿಸಬೇಕಾದ ನನ್ನ ಕರ್ತವ್ಯ. ಬಸವಣ್ಣವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ಎಲ್ಲಾ ಹುಳಿಗಳಕ್ಕಿಂತ ಜಾಸ್ತಿ ಹುಳಿ ನಿಂಬೆಹಣ್ಣಲ್ಲಿದೆ. ಈ ದ್ರಾಕ್ಷಿ ಹುಳಿ, ಮಾವಿನ ಹುಳಿ, ಹುಣಸೆಹಣ್ಣು ಹುಳಿ, ಹಿಂಗೆ ಯಾವುದೇ ಹುಳಿಗಳಕ್ಕಿಂತ ಜಾಸ್ತಿ ಹುಳಿ ನಿಂಬೆಹಣ್ಣಲ್ಲಿರುತ್ತೆ. ಸರ್ವಜ್ಞವ್ರು ಹೇಳೋದು. ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಕಪ್ಪು ಈ ಕೂದಲಲ್ಲಿದೆ, ಈ ಮೈಕಲ್ಲಿದೆ, ಬಟ್ಟೆಲಿದೆ. ಈ ನಮ್ಮ ಹಳ್ಳಿಲಿ ಓಡಾಡೋ ದುಂಬಿ ಗ್ಲಾಸ್ ಮಕ್ಕ ಕುಡಿತಾ ಇರ್ತದಂತೆ. ಬಹಳ ಶ್ರೇಷ್ಠ ಕಪ್ಪು ದುಂಬಿ ಮೇಲೆ ಇರ್ತದೆ. ಶಂಭುಕಿನ ಅಧಿಕ ದೇವರಿಲ್ಲ ಅಂದ್ರೆ, ಶಂಭು ಅಂದ್ರೆ ನಮ್ಮ ಪರಮೇಶ್ವರ. ಎಲ್ಲಾ ದೇವರಿಗೂ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಯಾವ್ದಪ್ಪ ಅಂದ್ರೆ ಈಶ್ವರ, ಪರಮೇಶ್ವರ. ಅವರ ಶಂಭು ಅಂತ ಕರೀತಾರೆ. ಅದಾದ್ಮೇಲೆ ಅವ್ರು ಮಾತು ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವರಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಅಂದ್ರೆ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ನಂಬಿಕೆ ಅಂತೆ. ಹಂಗೆ ನಾನು ಈ ಕ್ಷೇತ್ರದ ಮತದಾರರ ಮೇಲೆ ಫಸ್ಟ್ ಟೈಮ್ ನಾನು ನನ್ನ ರಾಜಕೀಯದಲ್ಲಿ 40 ವರ್ಷದ ರಾಜಕಾರಣದಲ್ಲಿ ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ನನಗೂ ಶಕ್ತಿ ಕೊಡ್ತೀರಿ, ನಿಮಗೂ ಶಕ್ತಿ ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಅದರಿಂದ ಇವತ್ತು
ನೀವು ನಾವೆಲ್ಲ ಸೇರಿ ಛತ್ರಪತಿ ಮಹಾರಾಜ್ ಶಿವಾಜಿ ಮಹಾರಾಜರನ್ನ ನಾವೆಲ್ಲ ಸ್ಮರಿಸಲೇಬೇಕು, ಸಾಹು ಮಹಾರಾಜರನ್ನ ಸ್ಮರಿಸಲೇಬೇಕು, ಜ್ಯೋತಿಬಾ ಫುಲೆ ಅವ್ರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಸಾವಿತ್ರಾಂಜಲಿ ಅವ್ರನ್ನ ಕೂಡ ಸ್ಮರಿಸಿ, ಜಗಜ್ಯೋತಿ ಬಸವೇಶ್ವರ ಅವರ ವಿಚಾರದಲ್ಲಿ ಈಗಾಗಲೇ ನಮ್ಮ ನಾಯಕರು ಬಹಳ ಚೆನ್ನಾಗಿ ವಿಚಾರವನ್ನ ತಿಳಿಸಿದ್ರು. ಅಲ್ಲಾದೇವಿ ಹೋಳ್ಕರ್ ಅವರು ಎಲ್ಲ ಸಮಾನತೆ ಬಗ್ಗೆ ಅವರಾಗಲೇ ಹೇಳ್ದಂಗೆ ಸರ್ವರಿಗೂ ಸಮಪಾಡು ಅಂತೇಳಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಂವಿಧಾನದಿಂದ ಹಿಡಿದು ಆ ಕಾಲದಲ್ಲೇ ಎಲ್ಲರೂ ಕೂಡ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಎಲ್ಲ ವಿಚಾರದಲ್ಲೂ ಕೂಡ ಸ್ಮರಿಸಿದ್ದ ನಾವಿಲ್ಲಿ ನೆನೆಸ್ಕೊಂಡು ನಾವು ಹೆಜ್ಜೆಯನ್ನು ನಾವು ಇಡಬೇಕಾಗ್ತದೆ. ಬಂಧುಗಳೇ, ನಾನಿವತ್ತು ಮಹಾವಿಕಾಸ್ ಅಗಡಿಗೆ ಪ್ರಚಾರಕ್ಕೆ ಬಂದಿದ್ದೇನೆ. ಬರೀ ಕಾಂಗ್ರೆಸ್ ಅಭ್ಯರ್ಥಿಗೆ ನಾನು ಇದಕ್ಕೆ ಬಂದಿಲ್ಲ. ನಾವೆಲ್ಲ ಒಗ್ಗಟ್ಟಿನಿಂದ ಈ ಮಹಾರಾಷ್ಟ್ರ ರಾಜ್ಯ ಹಿಂದಿನ ಚುನಾವಣೆಯಲ್ಲಿ ಹಿಂದೆ ನಮ್ದೊಂದು ಸರ್ಕಾರ ಇಲ್ಲಿತ್ತು. ಆ ಸರ್ಕಾರವನ್ನ ಆಪರೇಷನ್ ಲೋಟಸ್ ಮಾಡಿ ಈಗೆಲ್ಲ ಅದೇನೋ ಗದ್ದರ ನಮ್ಮ ಸಿಸ್ಟರ್, ನಮ್ಮ ಮಹಿಳಾ ಅಧ್ಯಕ್ಷಿ ಶಿಕ್ಷಕ್ ಸಲ್ಗರ್ ಅವರು ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ರು. ಯಾರು ಬೆನ್ನಿಗೆ ಚೂರಿ ಚುಚ್ಚಿದ್ರು ಅನ್ನೋ ವಿಚಾರನ ಸ್ಮರಿಸ್ಕೊಂಡು ಅವರು ಚೆನ್ನಾಗಿ ತಿಳಿಸ್ತಾ ಇದ್ರು. ಇದೇ ರೀತಿ ಕರ್ನಾಟಕದಲ್ಲೂ ಮಾಡಿದ್ರು. ನಾವು JDS ದವರು ಬಿಜೆಪಿನ ದೂರ ಇಡಬೇಕು ಅಂತೇಳಿ ಒಂದು ಸರ್ಕಾರನ ರಚನೆ ಮಾಡಿ ಕುಮಾರಸ್ವಾಮಿಗೆ ಸಹಾಯ ಮಾಡಿದ್ರು. ಈಗ ಯಾರು ಸರ್ಕಾರ ಇಳಿಸಿದ್ರು ಅವ್ರ ಜೊತೆ ಕುಮಾರಸ್ವಾಮಿ ಹೋಗಿದ್ದಾರೆ. ಒಪ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ 18 ಜನ ಕರ್ಕೊಂಡು ಅವರು ಮಾಡಿದ್ರು. ಏನಾಯ್ತು? ಕರ್ನಾಟಕ ರಾಜ್ಯದ ಜನ ಏನ್ ಮಾಡಿದ್ರು? ಅದನ್ನ ಒಪ್ಪದೆ ನನ್ನನ್ನ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾಡಿದ್ರು, ಸಿದ್ದರಾಮಯ್ಯನವ್ರನ್ನ ವಿರೋಧ ಪಕ್ಷದ ನಾಯಕರು ಮಾಡಿದ್ರು. ನಾವಿಬ್ರು ಸೇರಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರು. ಎಷ್ಟು ಸೀಟ್ ಬಂತು? 136 ಸೀಟು ಬಂದು ಈ ರಾಜ್ಯದಲ್ಲಿ ಸರ್ಕಾರ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಇಲ್ಲೂ ಕೂಡ ಅವರು ಆಪರೇಷನ್ ಲೋಟಸ್ ಮಾಡಿ ಶಿವಸೇನಾ ಪಾರ್ಟಿನ 2 ಭಾಗ ಮಾಡಿ ಒಂದು ಡೂಪ್ಲಿಕೇಟ್ ಶಿವಸೇನಾ ಪಾರ್ಟಿ ರಚನೆ ಆಯ್ತು. ಇನ್ನೊಂದು ಅಜಿತ್ ಪವಾರ್ ಅವರು NCP ಅವರಿಲ್ಲಿ, ನಮ್ಮ ಶರದ್ ಪವಾರ್ ಇಲ್ಲಿ. ಆಕಾಶಕ್ಕೂ ಭೂಮಿಗೂ ಸಂಬಂಧ ಅವರು ಸೇರಿ ಮಾಡಿದ್ರು. ಜನ ಏನ್ ಮಾಡಿದ್ರು? ಮತದಾರರು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಿಮ್ದು ಗದಾರ್ ಕೆಲಸ ಬಿಟ್ಬಿಡಿ, ನಾವೇನಿದ್ರು ಒಗ್ಗಟ್ಟಿಂದ ಯಾರು ಒರಿಜಿನಲ್ ಇದ್ದಾರೆ ನಾವು ಅವ್ರ ಪರನೇ ಇರ್ತೀವಿ ಅಂತ ಪಾರ್ಲಿಮೆಂಟ್ ಅಲ್ಲಿ ಅತಿ ಹೆಚ್ಚು ಸೀಟನ್ನ ಕೊಟ್ಟು ಕಳಿಸಿದ್ರು. ಈಗಾಗಲೇ ಪಾರ್ಲಿಮೆಂಟ್ ಅಲ್ಲಿ ಅವರು ವೋಟ್ ಅನ್ನ ಕೊಟ್ಟು ಅತಿ ಹೆಚ್ಚು ಪಾರ್ಲಿಮೆಂಟ್ ಸೀಟ್ ಅನ್ನ ಇಲ್ಲಿಂದ ಕೊಟ್ಟಿದ್ದಾರೆ, ಮಹಾವಿಕಾಸ್ ಅಗಡಿಗೆ ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೇನ್ ಬೇಕು ನಿಮ್ಗೆ? ಅದು ದಿಕ್ಸೂಚಿ. ನಾನು ಇವತ್ತು ಏತಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಈಗ ನಾನೊಬ್ಬ ಮಂತ್ರಿಯಾಗಿ ಬಂದಿದ್ದೀನಿ, ನೀರಾವರಿ ಮಂತ್ರಿಯಾಗಿ ಬಂದಿದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಬಂದಿದ್ದೀನಿ, ಮಹಾವಿಕಾಸ್ ಪಕ್ಷಕ್ಕೆ ಇದಕ್ಕೆ ನಿಮ್ಗೆಲ್ಲ ಮನವಿ ಮಾಡಲಿಕ್ಕೆ ಬಂದಿದ್ದೇನೆ. ನನಗೆ ಸಿಕ್ಕಿರೋಂತ ಅವಕಾಶದಲ್ಲಿ ನೀವೇನೇ ನಿಮ್ಮ ಸಮಸ್ಯೆ ಇದೆ ಅಂತ ಹೇಳಿದ್ರಿ, ನಿಮ್ಮ ನೀರಾವರಿ ವಿಚಾರ ಏನಿದೆ ಅಂತ ಹೇಳಿದ್ರಿ, ಬಹಳ ವರ್ಷದಿಂದ ಬಂದು ನಮ್ಮ ಶಾಸಕರು ಬಂದು ನಿಮ್ಮ ಪರವಾಗಿ ನೀರಿಗೆ ಭಾವನೆಗೆ ತಪ್ಪಿಸ್ಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ನಾನು ಅವರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಸಹಾಯಕ್ಕೆ ಬದ್ಧನಾಗಿದ್ದೇನೆ ಅಂತ ಹೇಳಲಿಕ್ಕೋಸ್ಕರ ಇದನ್ನ ಬಿಜೆಪಿ ಇರಿಗೇಷನ್ ಮಿನಿಸ್ಟರ್ ಬಂದು ನಾನು ಮಾತಾಡಿದ್ರ ಈ ವಿಚಾರನ?
ಶಿವಸೇನಾ ಅವ್ರು ಬಂದು ಮಾತಾಡಿದ್ರ? ಇಲ್ಲ ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲಿ ಬಂದು ಮಾತಾಡಿದ್ರ? ಯಾರು ಮಾತಾಡ್ಲಿಲ್ಲ. ಇವರು ನಮ್ಮ ವಿಕ್ರಮ್ ರವರು ಅವರು ಬಂದು ನಿಮ್ ದಾದಾನ ಅವರು ಬಂದು ನಮ್ಮ ಹತ್ರ ಬಹಳ ಸತಿ ಭೇಟಿ ಮಾಡಿದ್ರು. ಆಮೇಲೆ ನಮ್ಮ ವಿಶ್ವಜಿತ್ ಕದಂ ಅವರು ಕೂಡ ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು. ನಾನು MB ಪಾಟೀಲು, ನಮ್ಮ SR ಪಾಟೀಲು, ನಮ್ಮ MLA ಅವ್ರಿಗೂ ಇದರಿಂದ ಪಾಲಿದೆ. ಅವ್ರ ಇಬ್ಬರದ್ದು ಜಾಯಿಂಟ್ ಮೆಮೊರಂ. ಸೊ ಅದಕ್ಕೆಲ್ಲ ಸೇರಿ ನಾನು ಇವತ್ತು ಇದೇನು ಎಲೆಕ್ಷನ್ ಕಮಿಷನ್ ಏನ್ ಬರೋದಿಲ್ಲ, ಇದು ನೀರ್ ಬದುಕಕ್ಕೋಸ್ಕರ, ಯಾವ್ದಕ್ಕೆ ಬದುಕಕ್ಕೋಸ್ಕರ ಇರೋಂತ ವಿಚಾರ ಇದು, ಬೇರೆ ಏನು ಇಲ್ಲ. ಸೊ ಅದಕ್ಕೆ ನೀವು ಮನೆಗೂ ಏನು ನಾನು ಹೇಳ್ದಲ್ಲ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಈ ಅವಕಾಶದಲ್ಲಿ ನನ್ನ ಮಿತ್ರ ವಿಕ್ರಮ್ ದಾದಾರ್ಗೆ ಸಹಾಯ ಮಾಡಲೇಬೇಕು ಅಂತೇಳಿ ನಾನು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮಗೆ ಮಾತಾಡ್ತಾ ಇದ್ರು. ಇವತ್ತು ನಾವು ಚುನಾವಣಾ ಸಂದರ್ಭದಲ್ಲಿ ಬೇಕಾದಷ್ಟು ಪಾದಯಾತ್ರೆ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು? ಜನ ಈ ರಾಜ್ಯದಲ್ಲಿ ದ್ವೇಷಕ್ಕೋಸ್ಕರ ಬಡದಾಡ್ತಾ ಇದ್ದಾರೆ, ಈ ಬಿಜೆಪಿಯವರು ಜನರನ್ನ ಭಾಗ ಮಾಡ್ತಾ ಇದ್ದಾರೆ, ನಾವು ಒಂದು ಮಾಡಬೇಕು. ಯುವಕರು ಉದ್ಯೋಗ ಇಲ್ಲ. ನಮ್ಮ ಶ್ರೀನಿವಾಸ್ ಇದ್ದಾರೆ, ನಮ್ಮ ಮಹಿಳಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು, ರಾಷ್ಟ್ರೀಯ ಅಧ್ಯಕ್ಷರು. ಅವರ ಪಡೆ ಈ ದೇಶದಲ್ಲಿ ಯುವಕರಿಗೆಲ್ಲ ಉದ್ಯೋಗ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಉದ್ಯೋಗ ಕೊಡಬೇಕು ಅಂತೇಳಿ ಇಡೀ ಪಾದಯಾತ್ರೆ ಉದ್ದಕ್ಕೂ ಬಂದು ರಾಹುಲ್ ಗಾಂಧಿ ಅವರು ಹೇಳಿದ್ರು. ಹೆಣ್ಮಕ್ಳನ್ನ ಭೇಟಿ ಮಾಡಿದ್ರು. ಹೆಣ್ಮಕ್ಳೆಲ್ಲ ಹೇಳಿದ್ರು, ನಮ್ ಕೈಲಿ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಬೆಳೆ ಬೆಲೆ ಜಾಸ್ತಿ ಆಯ್ತು, ಅಡಿಗೆ ಎಣ್ಣೆ ಬೆಲೆ ಜಾಸ್ತಿ ಆಯ್ತು. ಅಂದ್ರೆ ನಿಮ್ಮ ಎಣ್ಣೆ ಅಲ್ಲ, ಅಡಿಗೆ ಹೆಣ್ಮಕ್ಳ ಎಣ್ಣೆ, ನಿಮ್ಮ ಎಣ್ಣೆ ಅನ್ಕೊಂಡ್ಬಿಟ್ಟಿದ್ವಿ. ಅದು ಜಾಸ್ತಿ ಆಗೋಯ್ತು. 90 ಇದ್ದಿದ್ದು 200 ಆಗೋಯ್ತು. ನಮ್ಗೆ ನಡ್ಸಕ್ ಆಗ್ತಾ ಇಲ್ಲ ಅಂತೇಳಿ ಹೇಳಿದ್ರು. 50,000 ಹೆಣ್ಮಕ್ಳನ್ನ ಸೇರಿಸಿದ್ದೆ ನಾಯಕಿರಿ ಅಂತ. ಎಲ್ಲ ಅವರೇ ಹೆಣ್ಮಕ್ಳೇ ನಾಯಕರು. ಅವರೆಲ್ಲ ಕುಂಡ್ರಿಸಿ ಕೊನೆಗೆ ಸೋನಿಯಾ ಗಾಂಧಿ ಅವರ ಮಗಳು, ಇಂದಿರಾ ಗಾಂಧಿ ಮೊಮ್ಮಗಳು, ಪ್ರಿಯಾಂಕಾ ಗಾಂಧಿ ಅವರು ಕರ್ಸಿದಾಗ ಆ ಹೆಣ್ಮಗಳು ಏನ್ ಹೇಳಿದ್ರು? ಪ್ರಿಯಾಂಕಾ ಗಾಂಧಿ, ಡಿಕೆ ಎಲೆಕ್ಷನ್ ಟೈಮಲ್ಲಿ ನಿಂಗೆಲ್ಲ ಭಾಷಣ ನನ್ನ ಕೈಯಲ್ಲಿ ಮಾಡಿಸ್ಬೇಡಿ, ಇದನ್ನ ಗೃಹಲಕ್ಷ್ಮಿ ಅಂತ ತಂದಿದ್ದೀರಿ, ನೀವು ಸಿದ್ದರಾಮಯ್ಯ ಇಬ್ರು ಸೇರಿ ಚೆಕ್ ಸೈನ್ ಹಾಕ್ಬೇಕು ಅಂತ ಅಂದ್ರು. ಆ ಫೋಟೋ ನೋಡಿದ್ದೀರಾ ನೀವು? ಇಬ್ರು ಸೇರಿ ಚೆಕ್ಗೆ ಸೈನ್ ಹಾಕ್ತು. ಚೆಕ್ಗೆ ಸೈನ್ ಹಾಕಿ ಆಮೇಲೆ ನಾವು ಗೃಹಲಕ್ಷ್ಮಿ ಅಂತ ಹೇಳಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ತೀರ್ಮಾನ ಮಾಡಿದ್ರು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಿದ್ದಾರೆ. ಅವರು ಅದಕ್ಕೆ ಮಂತ್ರಿಗಳು. 1,21,00,000 ನನ್ನ ತಾಯಂದಿರಿಗೆ ನೇರವಾಗಿ ಅಕೌಂಟ್ ಹೋಗ್ತಾ ಇದೆ. ಮೊದಲನೇ ದಿನ ಏನು ನಮ್ಮ ಕ್ಯಾಬಿನೆಟ್ ರಚನೆ ಆಯ್ತು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು, ನಾನು ಉಪಮುಖ್ಯಮಂತ್ರಿ ಆದೆ, 10 ಜನ ಕ್ಯಾಬಿನೆಟ್ ಇತ್ತು. ಮೊದಲನೇ ದಿನನೇ ತೀರ್ಮಾನ ಮಾಡ್ತೋ ಈ 5 ಗ್ಯಾರಂಟಿಗಳನ್ನ. ಏನು ಇನ್ನೊಂದು ಗ್ಯಾರಂಟಿ? ಎಲ್ಲ ನನ್ನ ತಾಯಂದಿರು ಎಲ್ಲರೂ ಕೂಡ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು, ಎಲ್ಲರಿಗೂ ಕೂಡ 10 kg ಅಕ್ಕಿ ಕೊಡಬೇಕು, ಎಲ್ಲರಿಗೂ ಕೂಡ ಉಚಿತವಾಗಿ 200 ಯೂನಿಟ್ ವರೆಗೂ ಕರೆಂಟ್ ಕೊಡಬೇಕು ಅಂತ ಹೇಳಿ. ಆಮೇಲೆ ಯುವಕರಿಗೆ ಉದ್ಯೋಗವನ್ನ, ನಮ್ಮ ಶ್ರೀನಿವಾಸ್ ಅವರ ಬೇಡಿಕೆ, ಯುವಕರಿಗೆ ಉದ್ಯೋಗವನ್ನ ಮಾಡೋಕ್ಕೋಸ್ಕರ 3,000 ರೂಪಾಯಿ ಕೊಡಬೇಕು ಗ್ರಾಜುಯೇಟ್ಗಳಿಗೆ ಅಂತ ತೀರ್ಮಾನ ಮಾಡಿ, ಮೊದಲನೇ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ 56,000 ಕೋಟಿ ರೂಪಾಯಿಯನ್ನ ಬಜೆಟ್ ಅಲ್ಲಿ ನಿಗದಿ ಮಾಡಿ ಇವತ್ತು ದುಡ್ಡನ್ನ ಕೊಡ್ತಾ ಇದ್ದಾರೆ. ಈ ಡೂಪ್ಲಿಕೇಟ್ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ, ನಾವು ಯಾರಿಗೂ ಕೊಟ್ಟಿಲ್ಲ ದುಡ್ಡನ್ನ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾನು, ನಮ್ಮ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ, ಆಮೇಲೆ ನಮ್ಮ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ 3 ಜನನು ಸೇರಿ ಮುಂಬೈಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ದೋ. ಏನೇ ಬರ್ರಿ ಅಲ್ಲಿಗೆ, ಬಸ್ ಕಳಿಸ್ತೀನಿ, ಪ್ಲೇನ್ ಕಳಿಸ್ತೀನಿ, ಎಲ್ಲ ನಿಮ್ ನೆಂಟ್ರವ್ರೆ ಫ್ರೆಂಡ್ ಅವ್ರೆ, ನೀವು ಬಂದ್ ಕೇಳಿ, ನಿಮ್ಗೆ ಓಪನ್ ಚಾಲೆಂಜ್ ಕೊಡ್ತೀವಿ. ಕೊಟ್ಟ ಮಾತು ಏನಿದೆ, ನಾವು ಬಸವಣ್ಣನ ನಾಡಿನವರು,
ನುಡಿದಂತೆ ನಡಿತೀವಿ, ಏನ್ ಮಾತು ಕೊಟ್ಟಿದೀವಿ ಆ ಮಾತನ್ನ ಉಳಿಸ್ಕೊಂಡಿದೀವಿ ಅಂತೇಳಿ ಅವರು ಒಪ್ಪಂದಿದ್ದಾರೆ. ನೋಡಿ, ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀನಿ. ಕಾಂಗ್ರೆಸ್ ಇಂದ ಓಪನ್ ಇನ್ವಿಟೇಷನ್, ಓಪನ್ ಆಮಂತ್ರಣ ಬನ್ನಿ ಅಂತೇಳಿ ಆ ಮಂತ್ರಿಗಳಿಗೆ, ಶಾಸಕರಿಗೆ, ಕಾರ್ಯಕರ್ತರಿಗೆಲ್ಲ ಕೊಟ್ಟಿದ್ದೀನಿ. ಕೊಟ್ಬಿಟ್ಟು ತಂದಿದ್ದೀನಿ. ಅದನ್ನೇ ಅವ್ರು ಹೇಳಿದ್ರು, ಓಪನ್ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಇಲ್ಲಿ ಮಾಡ್ಕೊಡ್ತಾ ಇದೀವಿ. ಇಲ್ಲಿಗೆ ಈಗ ಮಹಾರಾಷ್ಟ್ರಲ್ಲಿ ಅವ್ರು ಹೇಳ್ತಾ ಇದ್ರು, ಅವ್ರದ್ದು ಬೋಗಸ್ ಅಂತ ಮಾತಾಡ್ತಿದ್ರು. ಬೋಗಸ್ ಅಂತ ಅವ್ರು ಮಾತಾಡ್ತಿದ್ರು. ಬೋಗಸ್ ಅಂತ ಮಾತಾಡ್ತಿದ್ರು. ನಾವು ಇದು ಜಾಸ್ತಿ, ಇದು ಮೋದಿ ಅವ್ರು ಹೇಳಿದ್ರು, ಇಲ್ಲ ಜಾಸ್ತಿ ಆಗೋಯ್ತು, ಇವ್ರ ಕೆಲವು ಮಾಡಕ್ ಆಗಲ್ಲ, ಇದು ಬಹಳ ಸುಳ್ಳಿದು, ರಾಜ್ಯ ಹಾಳಾಗೋಯ್ತದೆ ಅಂತ. ರಾಜ್ಯ ಹಾಳಾಗೋಯ್ತದೆ ಅಂತೇಳಿ ಪಾರ್ಲಿಮೆಂಟ್ ಸೀಟ್ ಕಡಿಮೆ ಬಂದ ಮೇಲೆ ನೀನ್ ಯಾಕಣ್ಣ 1500 ರೂಪಾಯಿ ಕೊಡಕ್ ಶುರು ಮಾಡಿದೆ? ಆಗ್ಲೇ 1500 ರೂಪಾಯಿಗೆ ಒಂದು ಸ್ಕೀಮ್ ಮಾಡ್ಬಿಟ್ಟು ಈಗೇನೋ ನಾವು ನೆಕ್ಸ್ಟ್ ಅಧಿಕಾರಕ್ಕೆ ಬಂದ ಮೇಲೆ 2100 ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡ್ತೀವಿ. ನಮ್ದು ಹಂಗಿಲ್ಲ. ನಮ್ಮ ಮಹಾವಿಕಾಸ್ ಅಗಡಿ ಏನಿದೆ, ಹೆಣ್ಮಕ್ಳ ನನ್ನ ತಾಯಂದಿರಿಗೆ ಕರ್ನಾಟಕದಲ್ಲಿ 2000, ಮಹಾರಾಷ್ಟ್ರದಲ್ಲಿ 3000 ಕೊಡ್ತೀವಿ ಅಂತ ತೀರ್ಮಾನ ಮಾಡ್ತೀವಿ. ನಮ್ಮ ಯುವಕರಿಗೆ, ಯಾರ್ಯಾರಿಗೆ ಕೆಲಸ ಇಲ್ಲ, ನಿರುದ್ಯೋಗಿ ಯುವಕರಿಗೆ, ಅವ್ರಿಗೆ 4000 ಕೊಡ್ತೀವಿ ಅಂತ ತಿಂಗಳಿಗೆ ತೀರ್ಮಾನ ಮಾಡಿರ್ತೀವಿ. ಅದಲ್ಲದೆ ನಿಮ್ ಕೈಯಲ್ಲಿ ಸಾಲ ಮನ್ನಾ ಮಾಡಕ್ ಆಗಿಲ್ಲ. ಎಲ್ಲರಿಗೂ ಕೂಡ 3 ಲಕ್ಷಕ್ಕೂ ಸಾಲ ಮನ್ನಾ ಮಾಡ್ತೀವಿ ರೈತರಿಗೆ ಅಂತ. ಯಾಕೆಂದ್ರೆ ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಲಂಚ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರನ್ನ ಬದುಕಿಸ್ಬೇಕು. ಅದಕ್ಕೋಸ್ಕರ ನಾನೊಬ್ಬ ಮಂತ್ರಿಯಾಗಿ ಇಲ್ಲಿ ರೈತರಿಗೆ ಬೆಂಬಲ ಕೊಡಬೇಕು ಅಂತ ಹೇಳಿ ಬಂದಿದ್ದೇನೆ. ಸೊ ಹಂಗೆ ಈ ರೈತರಿಗೆ 3 ಲಕ್ಷದವರೆಗೂ ಸಾಲ ಕೊಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಯಾರು ಸಾಲ ಸರಿಯಾಗಿ ಕಟ್ಟಿದ್ದಾರೆ ಅವ್ರಿಗೆ 50,000 ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೂಡ ಇವತ್ತು ನಾವು ಮಾಡಿದ್ದೇವೆ. ಇದಲ್ಲದೆ ಕೋವಿಡ್ ಬಂದ ಮೇಲೆ ಬಹಳ ತೊಂದರೆ ಆಗೋಯ್ತು ಎಲ್ಲರಿಗೂ, ಈಗೂ ತೊಂದರೆ ಆಗ್ತಾ ಇದೆ. ಅದಕ್ಕೆ ಆರೋಗ್ಯದಲ್ಲಿ ಬಹಳ ಏರುಪೇರು ಆಗ್ತಾ ಇದೆ. ಅಂತವ್ರಿಗೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ಸರ್ಕಾರ ಬಂದ ಮೊದಲನೇ ದಿನಾನೇ ತೀರ್ಮಾನ ಮಾಡಿ 25 ಲಕ್ಷ ರೂಪಾಯಿವರೆಗೂ ಇನ್ಸೂರೆನ್ಸ್ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ನೀವು ಮುಂಬೈಗೆ ಹೋಗ್ಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು, ನಿಮ್ ರಾಜ್ಯದಲ್ಲ ಪ್ರವಾಸ ಮಾಡ್ಬೇಕು, ಎಲ್ಲಾ ಕಡೆ ಹೋಗ್ಬೇಕು. ಎಲ್ಲ ಹೆಣ್ಮಕ್ಳಿಗೆ, ನನ್ನ ತಾಯಿಂದಿರಿಗೆ, ನನ್ನ ಸೋದರಿಗೆ ಫ್ರೀ ಬಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆ ಹಂಗೆ ಮಾಡ್ಬೇಕು ಅಂತ. ಈಗ ನೀವು ಕೇಳಬೇಕು, ಈಗ ನೀವೆಲ್ಲ ಇಲ್ಲಿ ಪಕ್ಕದಲ್ಲೇ ನಮ್ದು ಬಿಜಾಪುರ, ನಿಮ್ ನಂಟಸ್ತನ, ಹೆಣ್ ಕೊಡೋದು, ಹೆಣ್ ತರೋದು, ಸಂಬಂಧ, ಸ್ನೇಹ, ಜಮೀನು ವ್ಯವಹಾರ ಎಲ್ಲ ಇದೆ ತಾನೆ. ಏನಾರು ನಾವು ಯಾವ್ದಾದ್ರು 5 ಗ್ಯಾರಂಟಿ ಒಂದೇನಾದ್ರು ತಪ್ಪಿಸಿದೀವ ನಾವು? ಹೇಳಿ, ಯಾರು ಒಬ್ರು ಒಂದು ತಪ್ಪಿಸಿದೆ ನೀವು ಹೇಳಬೇಕು. ಆ ಬಿಜೆಪಿ ಅವ್ರಿಗೆ, ಆ ಡೂಪ್ಲಿಕೇಟ್ NCPಗೆ, ಡೂಪ್ಲಿಕೇಟ್ ಶಿವಸೇನಾಗ್ ನೀವು ಹೇಳಬೇಕು. ಯಾಕೆ ಸುಳ್ಳು ಹೇಳ್ತೀರಿ? ಅವ್ರಿಗೆ ಸುಳ್ಳೇ ಮನೆ ದೇವ್ರು, ಅವ್ರಿಗೆ ಸುಳ್ಳೇ ಮನೆ ದೇವ್ರು. ಅವ್ರು ಸುಳ್ಳು ಹೇಳೋದು ಯಾವ್ದು, ಇನ್ನೇನ್ ಬೇರೆ ಇಲ್ಲ, ಬರೀ ಸುಳ್ಳು ಹೇಳುದು. ತಾನೇ ತಪ್ಪು. ನಾನು ಹೇಳಿದ್ದೀನಿ ಬರ್ರಿ ಅಂತ. ಅಟ್ಲೀಸ್ಟ್ ಅವ್ರಿಗೆ ಬೇಸಿಕ್ ಕಾಮನ್ ಸೆನ್ಸ್ ಬೇಡವಾ? ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟವ್ರೆ, ಭಾರತೀಯ ಜನತಾ ಪಕ್ಷ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟವ್ರೆ. ನನ್ನ ಹತ್ರ ಇದೆ ಅಡ್ವರ್ಟೈಸ್ಮೆಂಟ್. ನಾ ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಎಲೆಕ್ಷನ್ ಟೈಮಲ್ಲಿ ಹೇಳ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ. ಕಮಲ ಇದೆಯಲ್ಲ, ಕೆರೆಲೇ ಇರ್ಬೇಕದು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ. ಆ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇರೋದಕ್ಕೆ ಈ 5 ಗ್ಯಾರಂಟಿ. ಯಾವ ಗ್ಯಾರಂಟಿ? 5 ಗ್ಯಾರಂಟಿ. ಅವರು ಎಲೆಕ್ಷನ್ ಏನಾಯ್ತು, ಅವ್ರ ಪಾರ್ಟಿ ಅಂತಕ್ಕೆ ಭಾವನೆ ಮೇಲೆ ರಾಜಕಾರಣ. ನಮ್ದು ಹಂಗಿಲ್ಲ, ಬದುಕಿನ ಮೇಲೆ ರಾಜಕಾರಣ. ಈ ನಮ್ಮ 5 ಗ್ಯಾರಂಟಿ ನಾವ್ ಏನ್ ಹೇಳ್ತೀವಿ, ಮಹಿಳೆಯರಿಗೆ ಸಾಲ, ರೈತರಿಗೆ, ಇವೆಲ್ಲ ಏನ್ ನಾವ್ ಹೇಳಿದೀವಿ, ನಿರುದ್ಯೋಗ, ಇವೆಲ್ಲ ಬದುಕಿಗೆ ಒಂದು ಸಾಮಾನ್ಯ ಒಂದು ಬದುಕು, ಕುಟುಂಬ ನಡೆಸ್ಕೊಳ್ಳಕ್ ಅನುಕೂಲ ಆಗ್ಲಿ ಅಂತೇಳಿ ಇವತ್ತು ಮಹಾರಾಷ್ಟ್ರ ಅತಿ ಒಳ್ಳೆ ರಾಜ್ಯ, ಕೇಂದ್ರಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದೆ. ಆದ್ರೆ ಇವತ್ತು ನಮ್ಮ ರಾಜ್ಯ ಇಲ್ಲಿ ದುಡ್ಡು ನೀವೇನ್ ಕೊಡ್ತಾ ಇದೀರಿ ನಿಮ್ ರಾಜ್ಯದಿಂದ ವಾಪಸ್ ನಿಮ್ ರಾಜ್ಯಕ್ಕೆ ಆ ದುಡ್ಡು ಬರ್ತಾ ಇಲ್ಲ. ನಿಮ್ಗೂ ಬರ್ತಾ ಇಲ್ಲ, ಕರ್ನಾಟಕಕ್ಕೂ ಬರ್ತಾ ಇಲ್ಲ. 2 ರಾಜ್ಯಕ್ಕೂ ಈಗ ಒಂದು ದೊಡ್ಡ ಮೋಸ ನಡೀತಾ ಇದೆ. ಮುಂದಕ್ಕೆ ಅದರ ವಿಚಾರವಾಗಿ ನಾವು ದೊಡ್ಡ ಹೋರಾಟವನ್ನ ಈ ಸಂದರ್ಭದಲ್ಲಿ ನಾವು ಮಾಡೋಣ. ನಾನು ನಿಮ್ಗೆ ಹೇಳೋದಿಷ್ಟೇ,
ನಮ್ದು ನಿಮ್ದು ಒಂದು ಬಾಂಧವ್ಯ ಇದೆ. ಅವ್ರು ನಮ್ಮ SR ಪಾಟೀಲ್ ಅವ್ರು ಹೇಳ್ದಂಗೆ ಮಧ್ಯ ಗಡಿ ಒಂದಿದೆ. ನಮ್ಮ ಬದುಕು, ನಮ್ಮ ಸಂಸ್ಕೃತಿ, ನಮ್ಮ ಊಟ, ನಮ್ಮ ಸಾಹಿತ್ಯ ಎಲ್ಲ ಕೂಡ ಹೆಚ್ಚು ಕಮ್ಮಿ ನಾವಿಬ್ರು ಕೂಡ ಜೊತೆಲಿದ್ದೇವೆ. ಸೊ ಅದರಿಂದ ನಾವಿಬ್ರು ಅಣ್ಣ ತಂದೆ, ನಮ್ಗೆ ಯಾವ ಕಿತ್ತಾಟನೂ ಇಲ್ಲ. ಆದ್ರೆ ಅಲ್ಲಿ ಕಾಂಗ್ರೆಸ್ ಇದೆ, ಇಲ್ಲೂ ಕಾಂಗ್ರೆಸ್. ವಿಕಾಸ್ ಅಂಗಡಿ ಬರಲೇಬೇಕು. ಸಾವಂತ್ ಅವರು ಏನು, ನಮ್ಮ ವಿಕ್ರಮ್ ರವರು ಏನಿದ್ದಾರೆ ಶಾಸಕರು, ಸರಳತೆಗೆ ಮತ್ತೊಂದು ಹೆಸರು ನಮ್ಮ ವಿಕ್ರಮ್ ರವರು. ಒಳ್ಳೆ ಹೆಸರನ್ನು ಕೂಡ ಅವರ ತಂದೆ ತಾಯಿಗಳು ಕೂಡ ಇಟ್ಟಿದ್ದಾರೆ. ಆದ್ರಿಂದ ಇವತ್ತು ಕಾಂಗ್ರೆಸ್ ತತ್ವ ಇದೆಯಲ್ಲ, ವಿಕಾಸ್ ಅಂಗಡಿ ತತ್ವ ಇದೆಯಲ್ಲ, ಬಸವಣ್ಣನ ತತ್ವನೇ ಇದೆ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅವ್ರ ಸಮಾಜ ಕೂಡ ಬಹಳ ಇದೆ. ನಾನು ಹೇಳ್ತಾ ಇದ್ದೀನಿ, ನಿಮ್ ಸಮಾಜದವ್ರು ಯಾರು ಮುಖ್ಯಮಂತ್ರಿ ಮಾಡ್ತಾರೆ ಅಂದ್ರೆ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ನೀವು ಪಾರ್ಟಿ ಬಂದ್ರೆ ಕಾಂಗ್ರೆಸ್ ಪಾರ್ಟಿ 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಧನಗರ್ ಸಮಾಜಕ್ಕೆ ಮಾಡಿದೆ. ಶಕ್ತಿ ಕೊಡಬೇಕು ಎಲ್ಲ ಸಮಾಜ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಸಹಾಯ ಮಾಡಬೇಕು. ನಾನು ಇನ್ನ 2 ದೊಡ್ಡ ಸಭೆಗಳಿಗೆ ನಾನು ಭೇಟಿ ಕೊಡಬೇಕು. ನನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ದಂಗೆ ಮತ್ತೆ ಬಂದು ನಾನು ಅವ್ರನ್ನ ಕರ್ಕೊಂಡೋಗಿ ಅವ್ರದ್ದೇನು ನೀರಿನ ಸಮಸ್ಯೆ ಇದೆ, ನಾನು ಬಂದು ಇಲ್ಲಿ ಬಂದು ಎಲ್ಲ ಕೂತ್ಕೊಂಡು ಬಗೆಹರಿಸಿ ಅವ್ರಿಗೆ ಅಭಿನಂದನೆ ಸಭೆಯನ್ನ ಮಾಡಿ ನಿಮ್ಗೆಲ್ಲ ಕೂಡ ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ನಿಮ್ಗೆ ಅಭಿನಂದನೆ ಮಾಡುವಂತ ಒಂದು ಅವಕಾಶ ಭಗವಂತ ನನಗೆ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ, ತಾವೆಲ್ಲ ಹಸ್ತದ ಗುರ್ತಿಗೆ ತಾವು ಮತವನ್ನ ಕೊಡಬೇಕು ಅಂತ ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಮಹಾರಾಷ್ಟ್ರ.